ನಮಸ್ಕಾರ ಪ್ರೀತಿಯ ರೈತ ಬಾಂಧವರೇ, ನನ್ನ ಹೆಸರು ಹರ್ಷ ಅಂತ. ನಾವು ವಿವೋಜಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ವರ್ಕ್ ಮಾಡೋದು. ಸೊ ನಾವು ಅಡಿಕೆ ತೋಟಗಳಿಗೆ ಬೇಕಾಗಿರತಕ್ಕಂಥ ಸ್ಪ್ರೇ, ಡ್ರೆಂಚಿಂಗು, ಗೊಬ್ಬರ ಎಲ್ಲ ಕೂಡ ಸಪ್ಲೈ ಮಾಡ್ತೀವಿ. ಈ ತೋಟ ಬಂದ್ಬಿಟ್ಟು ನಮ್ಮ ಶಿವಣ್ಣ ಸರ್ ತೋಟ ಇವ್ರದ್ದು. ಇಲ್ಲಿ ನಾವು 2 ಸರಿ ಸ್ಪ್ರೇ ಕೊಟ್ಟಿವಿ ತೋಟಕ್ಕೆ, 2 ಸರಿ ಡ್ರೆಂಚಿಂಗ್ ಕೊಟ್ಟಿವಿ. ಪಕ್ಕ ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹೆಂಗೆ ಅಂತಂತಂದರೆ ಸ್ಪ್ರೇ ಕೊಟ್ಟಿದ್ರಿಂದ ನೋಡ್ಬೋದು ನೀವು, ತುಂಬ ಹಿಂಗಾರು ನಿಂತ್ಕೊಂಡಿದ್ದಾವೆ. ಸ್ವಲ್ಪ ಇದರಲ್ಲಿ ನಿಮಗೆ 4 ಗೊನೆ ಸಿಗುತ್ತೆ ನೋಡಿ. ಇದರಲ್ಲೂ ಕೂಡ ಕಾಯಿ ಡ್ರಾಪ್ ಆಗಿಲ್ಲ, ನಿಂತ್ಕೊಂಡಿದ್ದಾವೆ ಎಲ್ಲ ನೋಡಿ. ಇದರಲ್ಲೂ ಕೂಡ ಕಾಯಿ ಡ್ರಾಪ್ ಆಗಿಲ್ಲ, ನಿಂತ್ಕೊಂಡಿದ್ದಾವೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ನೋಡ್ಬೋದು. ಈ ಥರನೇ ಎಲ್ಲ ಗಿಡಗಳು ಅಲ್ಲಿ ನೋಡ್ರಿ. ಈಗ ಅಲ್ಲಿ ತೋರಿಸ್ರಿ, ಈಗ ಅಲ್ಲಿ ತೋರಿಸ್ರಿ, ಅಲ್ಲಿ ತೋರಿಸ್ರಿ. ಜೂಮಲ್ಲಿ ಹಾಕಿ ಮುಂದೆ ಬರ್ರಿ, ಸ್ವಲ್ಪ ಮುಂದೆ ಬರ್ರಿ. ಹಾಗೆ ಸ್ವಲ್ಪ ಬುಡದಲ್ಲಿ ನೋಡ್ರಿ, ಯಾವ ಡ್ರಾಪಿಂಗ್ ಇಲ್ಲ ಕೆಳಗಡೆಗೆ. ನೀವು ಬುಡ ತೋರಿಸ್ರಿ ನೋಡ್ರಿ, ಇಲ್ಲ ಇರ್ಬೋದು, ಇಲ್ಲ ಇರ್ಬೋದು ನೋಡಿ. ಯಾವ ಡ್ರಾಪಿಂಗ್ ಇಲ್ಲ. ಇಲ್ಲಿ ನೋಡ್ರಿ ಯಾವ ಥರ ತುಂಬ್ಕೊಂಡಿದೆ, ನೀಟಾಗಿ ಎಲ್ಲ ತುಂಬ್ಕೊಂಡಿದೆ. ಇಲ್ಲೆಲ್ಲ ಇದರಲ್ಲಾಗಿರ್ಬೋದು, ಇಲ್ಲಿ ಬರಿ ನೋಡಿರಿ, ಡ್ರಾಪಿಂಗ್ ಇಲ್ಲ ಇಲ್ಲಿ ನೋಡ್ರಿ. ಸೊ ನೋಡಿರಿ ಈ ಥರ ತುಂಬ್ಕೊಂಡಿದ್ದಾವೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ತುಂಬ್ಕೊಂಡಿದ್ದಾವೆ. ಕಾರಣ ಏನಂತಂತಂದರೆ, ನಾವು ಜನವರಿಲಿ ಒಂದು ಸ್ಪ್ರೇ ಕೊಡಿಸಿದ್ವಿ, ಜನವರಿ 15th. ಆ ಸ್ಪ್ರೇ ಏನಾಯಿತು, ಏನು ರೋಗ ಇತ್ತು, ಏನು ಫಂಗಸ್ ಇತ್ತು, ಅದೆಲ್ಲ ಕಂಟ್ರೋಲ್ ಆಗಿ ಗಿಡಗಳಿಗೆ ಒಳ್ಳೆ ಹಾರ್ಮೋನ್ಸ್, ನಾವು ಫ್ಲವರ್ ಸೆಟ್ಟಿಂಗ್ ಕೊಟ್ಟಿರಿ, ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ನೀಟಾಗಿ ಗಂಡು ಹೂಗಳು, ಹೆಣ್ಣು ಹೂಗಳು ಕರೆಕ್ಟಾಗಿ ಬಂದು ಒಂದು ಹಿಂಗಾರದಲ್ಲಿ ಅಂತಂದರೆ ಕರೆಕ್ಟಾಗಿ ಪರಾಗಸ್ಪರ್ಶ ಆಗಿ ತುಂಬ್ಕೊಳುತ್ತೆ. ಇಲ್ಲೋ ಅಲ್ಲೇ ಡ್ರಾಪಿಂಗ್ ಸ್ಟಾಪ್ ಆಗುತ್ತೆ. ಜೊತೆಗೆ ಫಂಗಸ್ ಕೂಡ ಕಂಟ್ರೋಲ್ ಆದಾಗ ನೀಟಾಗಿ ಹಿಂಗಾರದಲ್ಲಿ ಕರೆಕ್ಟಾಗಿ ಕಾಯಿ ಕಟ್ತವೆ. ಸೊ ಈ ಕಾಯಿ ಕಟ್ಟಿದ ಮೇಲೆ ಅರಳುಗಳಾಗ್ತಾವಲ್ಲ, ಅವು ಡ್ರಾಪ್ ಆಗಬಾರಂತಂದರೆ ಸಫಿಷಿಯೆಂಟ್ ಫುಡ್ ಇರಬೇಕು ಅದಕ್ಕೆ ನಾವೇನು ಮಾಡಿದ್ವಿ, 2 ಸರಿ ಡ್ರೆಂಚಿಂಗ್ ಮಾಡಿಸಿದ್ದಕ್ಕೆ. ಫೆಬ್ರವರಿ ಎಂಡಲ್ಲಿ ಒಂದು ಸರಿ ಡ್ರೆಂಚಿಂಗ್ ಮಾಡಿಸಿದ್ವಿ. ಮತ್ತು ಮೊನ್ನೆ ರೀಸೆಂಟಾಗಿ ಸೊ ಏನಾಗುತ್ತೆ, 2 ಸರಿ ಡ್ರೆಂಚಿಂಗಿಂದ ಗಿಡಕ್ಕೆ ಏನು ಫುಡ್ ಬೇಕು ಕರೆಕ್ಟಾಗಿ ಸಿಕ್ಕಾಗ ಆ ಅರಳುಗಳನ್ನು ನೀಟಾಗಿ ಕಾಯಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಫುಡ್ ಸಿಗಲಿಲ್ಲ, ಆ ಒಂದು ಕೇರ್ ಇಲ್ಲ ಅಂತಂತಂದರೆ ಆ ಅರಳುಗಳನ್ನು ಕಾಯಿ ಮಾಡೋ ಶಕ್ತಿ ಗಿಡದಲ್ಲಿ ಇಲ್ಲ ಅಂತಂದರೆ ಡ್ರಾಪ್ ಆಗುತ್ತೆ. ಸೊ ಆಮೇಲೆ ಈ ಏಪ್ರಿಲಲ್ಲೂ ಕೂಡ ಒಂದು ಸ್ಪ್ರೇ ಮಾಡಿಸಿವಿ ಈ ತೋಟದಲ್ಲಿ. ಅವಾಗೇನಾಗುತ್ತೆ, ಅವಾಗಲೂ ಕೂಡ ಕೆಲವೊಂದು ಸೂಜಿ ರೋಗ, ಕೆಲವೊಂದು ಫಂಗಸ್ಸು, ಅವು ಸ್ವಲ್ಪ ಕಾಯಿ ಆದಾಗ ಕಾಯಿ ಒಳಗಡೆ ಹೋಗಿ ತಿಂದವೆ. ತುಂಬ ತೋಟದಲ್ಲಿ ಹೋಗಿ ಇದಕ್ಕೆ ನಾವು ತುಂಬ ತೋಟಕ್ಕೆ ಹೋಗಿ ಬಂದಿವಿ. ಎಲ್ಲ ತೋಟದಲ್ಲೂ ಕೂಡ ಬರೋಬ್ಬರಿ ಡ್ರಾಪಿಂಗು. ಬಟ್ ಇಲ್ಲಿ ಯಾಕೆ ಆ ಒಂದು ಡ್ರಾಪಿಂಗ್ ಇಲ್ಲ ಅಂತಂತಂದರೆ ಈ ರೀಸನಿಂದ. ಅವರು ಗೊಬ್ಬರ ಕೊಟ್ಟಿದ್ದಾರೆ, 2 ಸರಿ ಡ್ರೆಂಚಿಂಗ್ ಮಾಡಿದ್ದಾರೆ, 2 ಸರಿ ಸ್ಪ್ರೇ ಮಾಡಿಸಿದ್ದಾರೆ. ನಾವೇನು ಸಿಸ್ಟಮ್ ಹೇಳಿದ್ವಿ ಆ ಸಿಸ್ಟಮಲ್ಲಿ ಹೋಗಿದ್ದಾರೆ. ಹಾಗಾಗಿ ನೀಟಾಗಿ ನೋಡ್ಬೋದು, ತುಂಬ ನೀಟಾಗಿ ಎಲ್ಲ ಹಿಂಗಾರದಲ್ಲೂ ಕಾಯಿ ಅದು ಯಾವುದು ಡ್ರಾಪ್ ಆಗದಂಗೆ ಫಾರ್ಮ್ ಆಗಿದ್ದಾವೆ. ಈ ರೀತಿಯಾಗಿ ನಿಮ್ಮ ತೋಟದಲ್ಲೂ ಕೂಡ ಒಳ್ಳೆ ಇಳುವರಿ ಬೇಕು, ಒಳ್ಳೆ ಫಸಲಿರಬೇಕು, ಡ್ರಾಪಿಂಗ್ ಅವಾಯ್ಡ್ ಆಗಬೇಕು, ರೋಗ ನಿಯಂತ್ರಣದಲ್ಲಿರಬೇಕು. ಈ ತೋಟದಲ್ಲಿ ಏನು ಬೇಕಾದ್ರೆ ಬಂದು ನೋಡ್ರಿ, ಎಲ್ಲಿ ಸುಳಿ ಕೊಳೆ ರೋಗ ಆಗಲಿ, ಇಡಿಮುಂಡೆ ರೋಗ ಆಗಲಿ, ಹಿಂಗಾರು ಕೊಳೆ ರೋಗ ಆಗಲಿ, ಅನೇಕ ರೋಗಗಳೆಲ್ಲ ಸ್ಟಾಪ್ ಆಗಿದೆ. ನೀಟಾಗಿ ಎಲ್ಲವೂ ಕೂಡ ಎದ್ದಿದ್ದಾವೆ ಗಿಡಗಳು. ನಾವು ಲಾಸ್ಟ್ ಇಯರ್ ಬಂದಾಗ ಗಿಡ ಅಷ್ಟು ಎದ್ದಿರಲಿಲ್ಲ. ಎಲ್ಲ ಈ ಕಡೆಯಿಂದ ಆ ಕಡೆ ನೋಡ್ಬೋದು ಪ್ರತಿಯೊಬ್ಬರು. ಈಗ ಪೂರ್ತಿ ಎದ್ದಿದ್ದಾವೆ. ಈಗ ಜಸ್ಟ್ 5 ಇಯರ್ ತೋಟ, ಅದು 5 ವರ್ಷದ ತೋಟ. ಬಟ್ ತುಂಬ ಜನ 5 ವರ್ಷದ ತೋಟ ಅಂತ ನೀವು ಬಂದರೆ ನೀವು ನಂಬಲ್ಲ. ಅಟ್ಲೀಸ್ಟ್ ಒಂದು 8 ವರ್ಷ 9 ವರ್ಷದ ತೋಟ ಅಂತ ನೀವು ಫೀಲ್ ಆಗುತ್ತೆ. ಯಾಕಂದರೆ ಆ ರೀತಿ ನಾವು ಕಾಂಡೋಪಚಾರ ಮಾಡಿಸಿದ್ವಿ, ಆ ರೀತಿ ಈಗ ಫಲೋಪಚಾರ ನಡೀತಿದೆ. ಸೊ ಹಾಗಾಗಿ ಈ ರೀತಿಯಾದಂಥ ಸ್ಪ್ರೇ ಬೇಕಿತ್ತು, ಒಳ್ಳೆ ಡ್ರೆಂಚಿಂಗ್ ಪ್ರಾಡಕ್ಟ್ಸ್ ಬೇಕಿತ್ತು ಅಂತಂದರೆ, ಒಳ್ಳೆ ಗೊಬ್ಬರ ಬೇಕಿತ್ತು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಸೊ ಕೆಳಗಡೆ ಏನು ನಂಬರ್ ಬರ್ತಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಿಮ್ಮ ತೋಟಕ್ಕೆ ಬಂದು ನಾವು 20 ದಿನಕ್ಕೆ ಒಂದ್ಸರಿ ಒಂದು ವಿಸಿಟ್ ಮಾಡ್ತೀವಿ. ನಿಮ್ಮ ತೋಟದಲ್ಲಿ ಏನೇನು ಕೊರತೆ ಇದೆ ಅದನ್ನೆಲ್ಲ ನಾವು ನಿಭಾಯಿಸಿ ನಿಮಗೆ ಒಂದು ಬೆಸ್ಟ್ ಸರ್ವಿಸ್ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.